ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಎಲ್ಲರಿಗೂ ಕನ್ನಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ರಾಜ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇರುವಾಗ ಈ ಭಾಷೆಯ ಕುರಿತಾದಂತಹ ಇತಿಹಾಸ ಹಾಗೂ ಈ ನೆಲದ ಹಲವಾರು ರೀತಿಯ ಇತಿಹಾಸ ಚರಿತ್ರೆಗಳನ್ನು ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ತಾ ಇರ್ತೀವಿ. ಅಂತಹ ಸಮಯದಲ್ಲಿ ಕರ್ನಾಟಕಕ್ಕೂ ಮತ್ತು ನಮ್ಮ ಕನ್ನಡ ಭಾಷೆಗೂ ಆಧ್ಯಾತ್ಮಿಕ ಯೋಗ ಈ ಒಂದು ಭೂಮಿ, ಯೋಗದ ಒಂದು ರೀತಿಯಲ್ಲಿರುವಂತಹ ಒಂದು ಸಂಬಂಧ ಏನಿದೆ ಅಂತ ನಾವು ಕೆಲವೊಂದು ವಿಷಯಗಳನ್ನ ಇವತ್ತಿನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಾವು ಯೋಗ ಅಂತ ಹೇಳುವಾಗ ಈ ಯೋಗವೇ ಪ್ರಾರಂಭ ಆಗಿರೋದು ಸಾಕ್ಷಾತ್ ಭಗವಂತನಿಂದ. ನಾವು ಯತ್ರ ಯೋಗೇಶ್ವರ ಕೃಷ್ಣ ಅಂತೀವಿ. ಅದೇ ರೀತಿಯಲ್ಲಿ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತೀವಿ. ಅಂತಹ ರಾಮ, ಕೃಷ್ಣ ಮತ್ತು ಆದಿ ಯೋಗೇಶ್ವರನಾದಂತಹ ಶಿವನಿಂದ ಬಂದಿರುವಂತಹ ಯೋಗ ಪರಂಪರೆ, ಇದಕ್ಕೂ ಕರ್ನಾಟಕ ಕೂಡ ಬಹಳಷ್ಟು ಸಂಬಂಧ ಇದೆ. ಶ್ರೀರಾಮ ಅವನು ಅವತರಿಸಿರುವಾಗ ತ್ರೇತಾಯುಗದಲ್ಲಿ ಅಯೋಧ್ಯೆಯಲ್ಲಿ ಅವತರಿಸಿದರೂ ಕೂಡ ಅವನು ಅಲ್ಲಿಂದ ಈ ಅರಣ್ಯ ಕಾಂಡದಲ್ಲಿ ನೋಡಿದ್ರೆ ವಿಶೇಷವಾಗಿ ಹೆಚ್ಚು ಈ ಕಿಷ್ಕಿಂಧ ಅನ್ನುವಂತಹ ಪ್ರದೇಶ, ಅಲ್ಲಿಂದನೇ ರಾಮ ಕಾರ್ಯಕ್ಕೆ ಬೇಕಿರುವಂತಹ ರಾಮ ಸೇವಕರು, ರಾಮ ತುರಂದರರು ಎಲ್ಲರೂ ಕೂಡ ಸಿಕ್ಕಿರುವಂಥದ್ದು. ಅವರೆಲ್ಲ ಎಲ್ಲಿದೆ, ಈ ಕಿಷ್ಕಿಂಧ ಎಲ್ಲಿದೆ ಅಂತ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತಿನ ರೀತಿಯಲ್ಲಿ ನೋಡಿದ್ರೆ ನಾವು ಹಂಪಿ ಅಂತ ಏನು ಹೇಳ್ತೀವಿ, ಅದೇ ಆಗಿನ ಕಾಲದ ಪಂಪಾ ಸರೋವರ ಆಗಿತ್ತು. ಅಲ್ಲಿ ಕಿಷ್ಕಿಂಧೆಯಿಂದನೇ ಸುಗ್ರೀವ ರಾಮನಿಗೆ ಒಂದು ಸಖಾವಾಗಿ ಬಂದು ತನ್ನ ಇಡೀ ಸೈನ್ಯವನ್ನು ರಾಮ ಸೇವೆಗಾಗಿ ಅರ್ಪಿಸಿರುವಂಥದ್ದು ಇಲ್ಲೇ ಆಗಿರುವಂಥದ್ದು. ಅಷ್ಟೇ ಅಲ್ಲ, ಇನ್ನೂ ಹೆಮ್ಮೆಯಾದಂತಹ ವಿಷಯ, ನಾವು ಯೋಗ ಅಂತ ಹೇಳುವಾಗ ಯೋಗದಲ್ಲಿ ಅಷ್ಟಸಿದ್ಧಿಗಳೇನು ಹೇಳ್ತೀವಿ, ಈ ಅಷ್ಟಾಂಗ ಯೋಗದಿಂದ ಅಷ್ಟಸಿದ್ಧಿಗಳನ್ನು ಸಂಪೂರ್ಣವಾಗಿ ಪಡೆದಿರುವಂತಹ ಒಂದು ಪೂರ್ಣ ಯೋಗ ಸಿದ್ಧಿ ಪಡೆದಿರುವಂತಂದರೆ ಸಾಕ್ಷಾತ್ ಹನುಮಂತ ಆಂಜನೇಯ. ಅಂತಹ ಆಂಜನೇಯ ಸ್ವಾಮಿ ಹನುಮಂತ ಅವನು ಹುಟ್ಟಿರೋದು ಅಂಜನಾದ್ರಿ ಪರ್ವತ, ಅದು ಕೂಡ ಈ ಪಂಪಾ ಕ್ಷೇತ್ರದಲ್ಲಿ ಇರುವಂಥದ್ದು. ಇವತ್ತಿನ ಕಾಲದಲ್ಲಿ ಹಂಪಿ ಹತ್ರದಲ್ಲಿರುವಂತಹ ಅಂಜನಾದ್ರಿ ಪರ್ವತ ಅಂತ ಹೇಳೋದು. ಹಾಗಾಗಿ ನಾವು ರಾಮ ಮತ್ತು ಹನುಮಂತನ ಸೆಪ್ರೇಟ್ ಮಾಡಿ ನೋಡೋಕ್ಕೆ ಆಗೋದಿಲ್ಲ, ಅವರಿಬ್ಬರು ಭಿನ್ನ ಆಗೋದಿಲ್ಲ. ಅಂತಹ ರಾಮನಿಂದ ಅಭಿನ್ನವಾದಂತಹ ಮೂರ್ತಿಯಾದಂತಹ ರಾಮ ಕಾರ್ಯ ತುರಂತರ ರಾಮ ಸೇವೆಯನ್ನು ಮಾಡುವಂಥವನು, ಅವನಲ್ಲಿ ಎಲ್ಲ ಅವನ ದೊಡ್ಡ ಜ್ಞಾನಯೋಗಿಗಳು. ರಾಮ ಪ್ರಪ್ರಥಮವಾಗಿ ಹನುಮಂತನ ಮೀಟ್ ಮಾಡುವಾಗ ಲಕ್ಷ್ಮಣನ ಹತ್ರ ಹೇಳೋದು, ನೋಡಿ ಇವ ಎಂತಹ ಜ್ಞಾನಿ, ಅವರು ಮಾತಾಡೋ ಮಾತಿಂದನೇ ಯಾವ ರೀತಿಯಲ್ಲಿ ರಾಮನನ್ನು ಹೋಗಿ ಅವರು ಅಪ್ರೋಚ್ ಮಾಡ್ತಾರೆ, ಅವರ ಹತ್ರ ಹೇಗೆ ಹೋಗಿ ಅವರು ಮಾತಾಡ್ತಾರೆ ಅಂತ ನೋಡುವಾಗ ಎಂತಹ ಜ್ಞಾನಿ ಅವನು, 4 ವೇದಗಳನ್ನು ಅರಿದು ತಿಳಿದಿರುವಂತಹ ಜ್ಞಾನಿ ಅಂತ ರಾಮ ಅದನ್ನು ತಿಳಿಸ್ಕೊಡ್ತಾನೆ. ಅಂತಹ ರೀತಿಯಲ್ಲಿ ಒಬ್ಬ ಜ್ಞಾನಯೋಗಿ. ಅದೇ ರೀತಿಯಲ್ಲಿ ರಾಮನ ಕಾರ್ಯವನ್ನು ಮಾಡೋದರಲ್ಲಿ ಸದಾ ಸರ್ವಸಂಗ ಪರಿತ್ಯಾಗವನ್ನು ಮಾಡುವಂತಹ ಕರ್ಮಯೋಗಿ, ರಾಮನಾಮ ನಿಷ್ಠೆಯಲ್ಲಿರುವಂತಹ ಒಬ್ಬ ಭಕ್ತಿಯೋಗಿ. ಅಷ್ಟೇ ಅಲ್ಲ, ಸೂರ್ಯ ದೇವನಿಂದ ಯಾರಿಗೆ ಸಾಕ್ಷಾತ್ ಕೃಷ್ಣ, ಯೋಗೇಶ್ವರನಾದಂತಹ ಕೃಷ್ಣ ವಿವಸ್ವಾನ್ ಅನ್ನುವಂತಹ ಸೂರ್ಯನಿಗೆ ಸೃಷ್ಟಿಯ ಪ್ರಾರಂಭದಲ್ಲೇ ಯೋಗವನ್ನು ಪ್ರಪ್ರಥಮವಾಗಿ ಹೇಳ್ಕೊಟ್ನೋ, ಅಂತಹ ಸೂರ್ಯ ದೇವನಿಂದನೇ ಸಾಕ್ಷಾತ್ತಾಗಿ ಶ್ರೀ ಹನುಮಂತ ಈ ಇಡೀ ಯೋಗಶಾಸ್ತ್ರವನ್ನು ತಾನು ಕೂಡ ಕಲಿತು ಅನಂತರ ಅದನ್ನು ಅಳವಡಿಸಿಕೊಂಡು ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಪ್ರವೀಣರಾಗಿ ಅವನಲ್ಲಿ ಯಮ ನಿಯಮಗಳು ಸಂಪೂರ್ಣವಾಗಿ ಬ್ರಹ್ಮಚರ್ಯದ ನಿಷ್ಠೆಯಲ್ಲಿ ಅವನಿರೋವನು, ಸತ್ಯ ಇತ್ಯಾದಿ ಹಿಂಸೆ ಇತ್ಯಾದಿ ಮಾರ್ಗಗಳಲ್ಲಿ ಪ್ರತಿಷ್ಠಿತನಾಗಿರುವಂತಹ ಹನುಮಂತ ಅವನು ಸದಾ ರಾಮನ ಧ್ಯಾನ ಮಾಡಿ ಸಮಾಧಿಸ್ಥನಾಗಿರುವಂಥವನು, ಅಷ್ಟಾಂಗ ಯೋಗ ಪ್ರಣೀತನಾಗಿ ಆ ಮುಖಾಂತರ ಅವನು ಯೋಗ ಸಿದ್ಧಿಗಳನ್ನು ಕೂಡ, ಅಷ್ಟಯೋಗ ಸಿದ್ಧಿಗಳು ಏನಿದೆ ಅದನ್ನು ನಾವು ನೋಡ್ತಿರ್ತೀವಿ. ಅವನು ಅಣಿಮ ಲಗಿಮಾದಿ ಸಿದ್ಧಿಗಳು, ಗರಿಮ, ಈಶಿತ್ವ, ವಶಿತ್ವ, ಪ್ರಾಕಾಮ್ಯ ಎಲ್ಲವನ್ನೂ ಮಾಡಬಲ್ಲ ಹನುಮಂತ. ಹಾಗಾಗಿ ಈ ಯೋಗಕ್ಕೆ ಒಂದು ಆದರ್ಶ ಯೋಗಿಗಳಾಗಿರುವಂಥ ಹನುಮಂತ ಅವನು ಕೂಡ ಕರ್ನಾಟಕ ದೇಶದಲ್ಲಿ ಹುಟ್ಟಿರೋದರಿಂದ ಈ ಕನ್ನಡ ನೆಲಕ್ಕೂ ಇರುವಂತಹ ಒಂದು ಸಂಬಂಧ ಯೋಗಕ್ಕೆ ಅಲ್ಲಿಂದ ಕೂಡ ಆಗುತ್ತೆ. ಮತ್ತು ಅನೇಕ ಋಷಿಮುನಿಗಳು ನಾವು ಹೇಳ್ತಾ ಹೋಗ್ಬೋದು. ವಿಶೇಷವಾಗಿ ವಸಿಷ್ಠರು ಮತ್ತು ಅರುಂಧತಿಯರು ಕೂಡ ಇಲ್ಲೇ ತಪಸ್ಸನ್ನು ಮಾಡಿದರು ಅಂತ ಹೇಳಲಾಗತ್ತೆ. ಅತ್ರಿ ಅನಸೂಯ ಮಹರ್ಷಿ ದಂಪತಿಗಳು ಅವರು ಕೂಡ ಕರ್ನಾಟಕ ನೆಲದಲ್ಲೇ ತಪಸ್ಸನ್ನು ಮಾಡಿದ್ದಾರೆ. ಆದ ನಂತರ ಬರುವಂತಹ ಆ ಯೋಗ ಪರಂಪರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಶತಮಾನದಲ್ಲಿ ನೋಡಿದ್ರೆ ಅದು ಇನ್ನೂ ಎಷ್ಟು ಮಟ್ಟಕ್ಕೆ ಇಡೀ ವಿಶ್ವಕ್ಕೆ ಹೋಯಿತು. ನಮ್ಮ ಭಾರತ ದೇಶದಲ್ಲಿ ಅದು ವಿಶೇಷವಾಗಿ ನಮ್ಮ ಕನ್ನಡ ನೆಲದ ಯೋಗ ಕೊಡುಗೆ ಇಡೀ ವಿಶ್ವಕ್ಕೆ ಹೇಗೋಯಿತು ಅಂತ ನೋಡುವಾಗ ಈ ಒಂದು 20ನೇ ಶತಮಾನದ ಯೋಗ ಪಿತಾಮಹರು ಅಂತ ಹೇಳಿದ್ರೆ ಕೃಷ್ಣಮಾಚಾರ್ಯರು, ಅವರೇ ಯೋಗದ ತಂದೆ ಅಂತ ಕೂಡ ಫಾದರ್ ಆಫ್ ಮಾಡರ್ನ್ ಯೋಗ ಅಂತ ಹೇಳ್ತಾರೆ ಇಡೀ ವಿಶ್ವದಲ್ಲಿ. ಅಂತಹ ಕೃಷ್ಣಮಾಚಾರ್ಯ, ತಿರುಮಲ ಕೃಷ್ಣಮಾಚಾರ್ಯರವರು ನಮ್ಮ ಮೈಸೂರಿನ ಸಂಸ್ಥಾನದ ಒಂದು ಆಸ್ಥಾನ ಯೋಗಾಚಾರ್ಯರಾಗಿದ್ದು ರಾಜ ಪರಂಪರೆಗೆ ಯೋಗವನ್ನು ಹೇಳ್ಕೊಡ್ತಾ ಬಂದಿದ್ದವರು. ಅವರು ಇಲ್ಲಿಂದ
ಯಾತ್ರೆಯನ್ನು ಮಾಡಿಕೊಂಡು ಕೈಲಾಸದಲ್ಲಿ ಮಾನಸರೋವರದಲ್ಲಿ ಹೋಗಿ ಅಲ್ಲಿ ರಾಮ್ ಮನೋಹರ್ ಬ್ರಹ್ಮಚಾರಿಯಿಂದ ಯೋಗವನ್ನು ಕಲ್ತ್ಕೊಂಡು ಬಂದು ಅನಂತರ ಇಲ್ಲಿ ಅದನ್ನು ಮೈಸೂರಿನಲ್ಲಿ ತಮ್ಮ ಯೋಗ ಶಾಲೆಯಿಂದ ಪ್ರಾರಂಭ ಮಾಡ್ತಾರೆ. ಅನಂತರ ಅವರ ಕಾರಣಗಳಿಂದ ಚೆನ್ನೈಗೆ ಹೋದರೂ ಕೂಡ ಅವರ ಮೂಲ, ಅವರ ಒಂದು ಬೇರು ಏನಿದೆ, ಅವರು ಹಾಕಿದ ಬೇರು ನಮ್ಮ ಕರ್ನಾಟಕದ ಮೈಸೂರು ಸಂಸ್ಥಾನದಿಂದ ಪ್ರಾರಂಭ ಆಗಿರುವಂಥದ್ದು. ಅನಂತರ ಅವರ ಹೆಮ್ಮೆಯ ಶಿಷ್ಯರುಗಳು ಯಾರು ನಾವು ಹೇಳ್ತೀವಿ, ಡಾಕ್ಟರ್ BKS ಅಯ್ಯಂಗಾರ್ ಅವರು, ಪದ್ಮಭೂಷಣ ಡಾಕ್ಟರ್ BKS ಅಯ್ಯಂಗಾರ್ ಯೋಗ ಭೀಷ್ಮ ಪಿತಾಮಹರು. ಅವರು ಕೂಡ ನಂತರ ಪುಣೆಗೆ ಹೋಗಿ ಅಲ್ಲಿ ತಮ್ಮ ರಮಾಮಣಿ ಅಯ್ಯಂಗಾರ್ ಯೋಗ ಸಂಸ್ಥೆಯನ್ನು ಅಲ್ಲಿ ನೆಲೆಸಿದರು, ಸ್ಥಾಪಿಸಿದರು. ಆದರೆ ಅವರ ಮೂಲ ಕೂಡ ನಮ್ಮ ಬೇಲೂರು, ಇಲ್ಲಿ ಹೊಸಕೋಟೆ ಹತ್ರ ಇರುವಂತಹ ಬೇಲೂರಲ್ಲಿಂದ ಅವರು ಪ್ರಾರಂಭ ಆಗಿರುವಂಥದ್ದು ಅವರ ಯಾತ್ರೆ. ಮತ್ತು ಮೈಸೂರಿನಲ್ಲಿ ಕೃಷ್ಣಮಾಚಾರ್ಯ ಗುರುಜಿ ಹತ್ರ ಅದನ್ನು ಕಲಿದು ಅನಂತರ ಇಡೀ ವಿಶ್ವಕ್ಕೆ ಅವರು ಕೊಟ್ಟಿರುವಂಥದ್ದು ನಾವು ನೋಡಿರುವಂತಹ ಇತಿಹಾಸ. ಆ ರೀತಿಯಲ್ಲಿ BKS ಅಯ್ಯಂಗಾರ್ ಅವರು ಕೂಡ ನಮ್ಮ ಕನ್ನಡ ನೆಲದ ಹೆಮ್ಮೆಯ ಒಬ್ಬ ಯೋಗಿಗಳು. ಅನಂತರ ಪಟ್ಟಾಭಿ ಜೋಯಿಸ್ ಅವರು ಅಷ್ಟಾಂಗ ಯೋಗ ಮಂದಿರವನ್ನು ಅದೇ ಮೈಸೂರಿನಲ್ಲೇ ಸ್ಥಾಪಿಸಿ ಇಡೀ ವಿಶ್ವಕ್ಕೆ ಅಷ್ಟಾಂಗ ವಿನ್ಯಾಸ ಅನ್ನುವಂತಹ ಕ್ರಮವನ್ನು ಅವರು ಕೊಟ್ಟಿರುವಂತಹ ಕೊಡುಗೆ. ಅನಂತರ ಮುಖ್ಯವಾಗಿ ನೋಡುವಾಗ ಇವರೆಲ್ಲರೂ ಕೂಡ ಇಡೀ ವಿಶ್ವಕ್ಕೆ ಕೊಟ್ಟರು. ಆದರೆ ಕನ್ನಡ ನೆಲದಲ್ಲೇ ಇಲ್ಲಿ ಇದ್ದು ಇಡೀ ವಿಶ್ವವನ್ನು ತಮ್ಮ ಕಡೆ ತಿರುಗಿಸಿ ನೋಡುವಂತಹ ಒಂದು ಶಕ್ತಿ ಇದ್ದ ಒಬ್ಬ ಯೋಗಿಗಳಂತ ಹೇಳಿದ್ರೆ ಅವರು ನಮ್ಮ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು. ತಿರುಕ ಅಂತ ತಮ್ಮ ಒಂದು ಹೆಸರನ್ನು ಹೇಳ್ಕೊಂಡು, ನಾನೊಬ್ಬ ಭಿಕ್ಷುಕ, ಒಂದು ಭಿಕ್ಷೆ ಪಾತ್ರೆ ತೊಗೊಂಬಂದಿದ್ದೀನಿ ಅಂತ ಹೇಳ್ಕೊಂಡು ಅದರಿಂದನೇ ಅವರು ಒಂದು ಅನಂತ ಸೇವಾಶ್ರಮವನ್ನು ಸ್ಥಾಪಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಅವ್ರಿಗೆ ವಿದ್ಯೆಯನ್ನು ಕಲಿಸ್ಕೊಡೋ ಜೊತೆಯಲ್ಲಿ ಅಲ್ಲಿ ಹೇಳ್ಕೊಡೋದು ವಿದ್ಯಾದಾನ, ಅನ್ನದಾನ ಮತ್ತು ಅವರೆಲ್ಲರಿಗೂ ಯೋಗದಾನವನ್ನು ಕೂಡ ಸ್ವಾಮಿಗಳು ಮಾಡ್ತಿರುವಂಥದ್ದು. ಯೋಗ ಜೊತೆಯಲ್ಲಿ ಆಯುರ್ವೇದ ಇತ್ಯಾದಿ ಅನೇಕ ವಿಷಯಗಳನ್ನ, ವೈದ್ಯಕೀಯ ಪದ್ಧತಿಯನ್ನು ಕೂಡ ಅಳವಡಿಸಿಕೊಂಡು ಅವರ ನಂತರ ಬಂದಿರುವಂತಹ ಅವರ ಶಿಷ್ಯರಾದಂತಹ ಸೂರುದಾಸ್ ಜಿ ಇವರೆಲ್ಲರೂ ಸೇರಿಕೊಂಡು ಅಲ್ಲಿ ಅನೇಕ ಮಂದಿಗೆ ಇವತ್ತು ಅದು ಒಂದು ಆಲದ ವೃಕ್ಷ ಇದ್ದಾಗೆ ಅನೇಕ ಜನರಿಗೆ ಒಂದು ಆಶ್ರಯ ಕೊಡುವಂತಹ ಅನಂತ ಸೇವಾಶ್ರಮ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿರುವಂತಹ ಯೋಗ ಕೊಡುಗೆ. ಮೊದಲು ಅವರು ವ್ಯಾಯಾಮದಿಂದ ಪ್ರಾರಂಭ ಮಾಡ್ತಾರೆ, ಸುಂದರಾಂಗ ವ್ಯಾಯಾಮ ಇತ್ಯಾದಿ ಅನೇಕ ವಿಷಯಗಳು. ಮತ್ತು ಹೋಗ್ತಾ ಹೋಗ್ತಾ ಅವರು ಸೂರ್ಯ ನಮಸ್ಕಾರ ಒಂದೊಂದು ದಿನಕ್ಕೆ ಅವರೇ ಸಾವಿರಾರು ಸೂರ್ಯ ನಮಸ್ಕಾರಗಳನ್ನು ಮಾಡುವಂಥದ್ದು. ಅವರ ತುಂಬ ವಯಸ್ಸಾದಂಥ ವೃದ್ಧಾಪ್ಯದಲ್ಲಿ ಕೂಡ ಅವರು ಪ್ರತಿದಿನಕ್ಕೆ 100 ಸೂರ್ಯ ನಮಸ್ಕಾರಗಳನ್ನು ಮಾಡ್ತಿರುವಂತಹ ಒಂದು ಚರಿತ್ರೆಯನ್ನು ನಾವು ನೋಡ್ತೀವಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು. ಇನ್ನು ಅವರಿಂದನೇ ಪ್ರೇರಣೆ ಪಡೆದಿರುವಂತಹ ಸದ್ಗುರು ಜಗ್ಗಿವಾಸ ಇವತ್ತು ಇಡೀ ವಿಶ್ವಕ್ಕೆ ಅವರು ಈಶಾ ಯೋಗ ಮುಖಾಂತರ ತುಂಬ ಅದ್ಭುತವಾದಂತಹ ಒಂದು ತಮ್ಮ ವಾಗ್ ಚಾತುರ್ಯದಿಂದ ಅದೇ ರೀತಿ ತಮ್ಮ ಯೋಗ ಪ್ರಚಾರದಿಂದ ಈಶಾ ಯೋಗದಿಂದ ಮಾಡ್ತಿದ್ದಾರೆ. ಅವರು ಸ್ಥಾಪಿಸಿರುವಂತಹ ಆದಿಯೋಗಿ ತಮಿಳುನಾಡಲ್ಲಿ ಇದ್ದರೂ ಕೂಡ ನಮ್ಮ ಮೈಸೂರಿನ ಒಬ್ಬ ಮಗ, ಅವರು ಇಲ್ಲಿನ ಒಬ್ಬ ಸುಪುತ್ರರು, ಕರ್ನಾಟಕ ಸುಪುತ್ರರಂಥ ಚಾಮುಂಡೇಶ್ವರಿ ಪುತ್ರರಂಥ ನಮಗೆಲ್ಲ ಹೆಮ್ಮೆಯಂತ ಒಂದು ವಿಷಯ. ಅಷ್ಟೇ ಅಲ್ಲ, ಇವತ್ತು ನಾವು ನರೇಂದ್ರ ಮೋದಿಯವರು ಬಂದ ಮೇಲೆ ಇಡೀ ಜಗತ್ತಿನಲ್ಲಿ ನಾವು ವಿಶ್ವ ಯೋಗ ದಿನಾಚರಣೆಯನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಕಾರಣಕರ್ತರು ಖಂಡಿತಾಗ ನರೇಂದ್ರ ಮೋದಿ ಅವರು, ಎರಡನೇ ಮಾತಲ್ಲ. ಆದರೆ ಅವ್ರನ್ನ ಪ್ರೇರೇಪಿಸಿದವರು, ಅವರಿಗೆ ಯೋಗ ಮಾರ್ಗದ ಮಾರ್ಗದರ್ಶಕರಾಗಿದ್ದವರು ನಮ್ಮ ಕರ್ನಾಟಕದ ಹೆಮ್ಮೆಯ ಒಬ್ಬ ಯೋಗ ಸಾಧಕರು, ಒಬ್ಬ ಯೋಗ ಗುರುಗಳು. ನನ್ನ ಯೋಗ ಗುರುಗಳು, ನನ್ನ ಮಾರ್ಗದರ್ಶಕರು ಡಾಕ್ಟರ್ HR ನಾಗೇಂದ್ರ ಗುರುಜಿ ಅವರು. ಅವರು ಕೂಡ ಪದ್ಮಶ್ರೀ ಯೋಗ ಪುರಸ್ಕೃತರು. ಅಂತಹ ಡಾಕ್ಟರ್ HR ನಾಗೇಂದ್ರ ಅವರು ಇಲ್ಲೇ ನಮ್ಮ ಬೆಂಗಳೂರಿನಲ್ಲಿ ಅವರು ಚಾಮರಾಜಪೇಟೆಯಲ್ಲಿ ಹುಟ್ಟಿ ಇಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದ ನಂತರ ನಾಸಾ ವಿಜ್ಞಾನಿಯಾಗಿದ್ದು ಅದೆಲ್ಲ ಬಿಟ್ಟು ಪುನಃ ನಮ್ಮ ಬೆಂಗಳೂರಿಗೆ ಮತ್ತೆ ಅವರು ಆಗಮಿಸಿ ಇಲ್ಲಿ ಜಿಗಿನಿಯಲ್ಲಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಕೇಂದ್ರವನ್ನು ಕೂಡ ಸ್ಥಾಪಿಸಿ ಇಡೀ ಜಗತ್ತಲ್ಲೇ ಮೊದಲನೆಯದಾದಂತಹ ಒಂದು ಯೋಗ ವಿಶ್ವವಿದ್ಯಾಲಯ ಎಲ್ಲಿದೆಯಪ್ಪ ಇವತ್ತು ಯೋಗ ಅಂತ ಇಡೀ ಜಗತ್ತಲ್ಲಿ ಎಲ್ಲರೂ ಹೇಳ್ಬೋದು. ಆದರೆ ಮೊದಲನೆಯದಾಗಿ ಯೋಗ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಒಬ್ಬ ಯೋಗ ವಿಜ್ಞಾನಿ, ಯೋಗ ಜ್ಞಾನಿಗಳು ಸುಮಾರಿದ್ದರು. ಆದರೆ ಯೋಗ ವಿಜ್ಞಾನಿಯಾಗಿ ನಮ್ಮ ಹೆಮ್ಮೆಯ ಗುರುಗಳು ಡಾಕ್ಟರ್ ನಾಗೇಂದ್ರ ಅವರು ಕೊಟ್ಟಿರುವಂತಹ ಕೊಡುಗೆ, ಅದು ಕೂಡ ನಮ್ಮ ಕರ್ನಾಟಕ ಒಂದು ನೆಲದಿಂದ ಇಡೀ ವಿಶ್ವಕ್ಕೆ ಕೊಟ್ಟಿರುವಂತಹ ಯೋಗದಾನ ಅಂತ ಹೇಳ್ಬೋದು. ಅನಂತರ ಶ್ರೀ ರವಿಶಂಕರ್ ಅವರು ಮೂಲತಃ ತಮಿಳುನಾಡಿನ ತಿರುಭುವನಮಲ್ಲಿ ಅವತರಿಸಿದರೂ ಕೂಡ, ಅಲ್ಲಿ ತಂಜಾವೂರು ಪಕ್ಕದಲ್ಲಿರುವಂತಹ ಕ್ಷೇತ್ರದಲ್ಲಿ ಅವತರಿಸಿದರೂ ಕೂಡ ಅವರು ನಮ್ಮ ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಜೀವನ ಒಂದು ಕಲಾ ಕೇಂದ್ರವನ್ನು ಅವರು ಸ್ಥಾಪಿಸಿ ಆರ್ಟ್ ಆಫ್ ಲಿವಿಂಗ್ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿ ಇಡೀ ಜಗತ್ತಿನಲ್ಲಿ 100 ದೇಶಗಳಲ್ಲಿ ಆ ಒಂದು ಸುದರ್ಶನ ಕ್ರಿಯೆಯ ಮುಖಾಂತರ ಅದ್ಭುತವಾದಂಥ ಯೋಗ ಕೊಡುಗೆಯನ್ನು ಕೊಡ್ತಾ ಬರ್ತಿದ್ದಾರೆ. ಇನ್ನು ಅನೇಕ ಮಹನೀಯರು ನಾವು ಹೇಳ್ತಾ ಹೋದರೆ ಡಾಕ್ಟರ್ ನಾಗರತ್ನ ಭಗಿನಿಯವರು, ಯೋಗಶ್ರೀ ವನಿತಾ ಅಕ್ಕ ಅವರೆಲ್ಲರಿಗೂ ಕಾರಣಕರ್ತರಾಗಿರುವಂತಹ ಅಜಿತ್ ಕುಮಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರೋತ್ಥಾನ ಯೋಗ ಕೇಂದ್ರವನ್ನು ಸ್ಥಾಪಿಸಿ ಮತ್ತು ಅನೇಕ ಹಿಂದೂ ಸೇವಾ ಪ್ರತಿಷ್ಠಾನದ ಮುಖಾಂತರ ಅನೇಕ ಕಾರ್ಯಕರ್ತರನ್ನು ತಯಾರಿಸಿ ಗ್ರಾಮ ಲೆವೆಲಲ್ಲಿ
ಪ್ರತಿಯೊಂದು ಹಳ್ಳಿನಲ್ಲೂ ಯೋಗಾಭ್ಯಾಸವನ್ನು ಮಾಡೋಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟರು. ಇನ್ನು ಅದೇ ರೀತಿಯಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ತುಂಬ ಹೆಮ್ಮೆಯಾದಂತಹ ಒಂದು ವಿಷಯ. ರಾಮಸ್ವಾಮಿ ಅಣ್ಣ ಅವರು ಮತ್ತು ಅವರ ಇಡೀ ತಂಡದವರು ತುಮಕೂರಿಂದ ಪ್ರಾರಂಭ ಆಗಿರುವಂತಹ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಉಚಿತವಾಗಿ ಯೋಗ ಸೇವೆಯನ್ನು ಮಾಡ್ತಾ ಬರುವಂತಹ ದೊಡ್ಡ ಒಂದು ಯೋಗ ಸೈನ್ಯವನ್ನೇ ರಾಮಸ್ವಾಮಿ ಅಣ್ಣ ಅವರು ಕೊಟ್ಟಿದ್ದಾರೆ ಅಂದರೆ ಅದು ತುಂಬ ಹೆಮ್ಮೆಯಾದಂತಹ ವಿಷಯ. ಇನ್ನು ಅನೇಕ ಯೋಗ ಸಾಧಕರು, ಯೋಗ ಶಿಕ್ಷಕರು, ಎಷ್ಟೋ ಜನ ಇವತ್ತಿಗೂ ಈ ಒಂದು ಕಾಲದಲ್ಲೂ ಇವತ್ತಿಗೆ ಯೋಗ ಒಂದು ಕಡೆ ನೋಡಿದ್ರೆ ತುಂಬ ಕಮರ್ಷಿಯಲ್ ಆಗ್ತಿದೆ, ಆದರೆ ಸೇವಾ ಮನೋಭಾವದಿಂದ ಎಷ್ಟೋ ಸೇವಾ ಸಂಸ್ಥೆಗಳು ನಮ್ಮ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಿಂದ ಕೂಡ ಒಂದು ಹಾಡು ಹೇಳ್ತೀವಿ ನಾವು ನೋಡಿ, ಪ್ರತಿಯೊಂದು ಗ್ರಾಮ ಕೂಡ ತಪೋಭೂಮಿ ಹರ್ ಗ್ರಾಮ ಹೇ ಅಂತ. ಆ ರೀತಿಯಲ್ಲಿ ಪ್ರತಿಯೊಂದು ಕಡೆಯಿಂದ ಅನೇಕ ಯೋಗರು ಈ ಒಂದು ಯೋಗ ಮಾರ್ಗದಲ್ಲಿ ನಾವಿನ್ನೂ ಅದೇ ರೀತಿಯಲ್ಲಿ ಭಾಗವತದಲ್ಲಿ ನೋಡಿದ್ರೆ ಭಕ್ತಿ ನಾನು ಉತ್ಪತ್ತಿಯಾಗಿದ್ದು ದ್ರವಿಡ ಅಂತ ಹೇಳುವಾಗ ಪಂಚದ್ರಾವಿಡ, ಅದು ತಮಿಳ್, ಕನ್ನಡ, ತೆಲುಗು, ತುಳು ಮತ್ತು ಮಲಯಾಳಂ ಎನ್ನುವಂತಹ ಪಂಚದ್ರಾವಿಡ ಭಾಷೆಗಳಿರುವಂತಹ ಪ್ರದೇಶ. ಹಾಗಾಗಿ ಕರ್ನಾಟಕವು ಅದರಲ್ಲಿ ಸೇರಿತ್ತು. ಉತ್ಪನ್ನ ದ್ರಾವಿಡೇಶಾಹಂ ವೃದ್ಧಿಂ ಕರ್ನಾಟಕೇ ಗತ ಕ್ವಚಿನ್ ಮಹಾರಾಷ್ಟ್ರ ಅಂತ ಭಕ್ತಿ ಮಾತೆ ತನ್ನ ವೃದ್ಧಾಂತವನ್ನು ಶ್ರೀಮದ್ ಭಾಗವತದಲ್ಲಿ ಹೇಳ್ತಾಳೆ, ಭಾಗವತ ಮಹಾತ್ಮ್ಯದಲ್ಲಿ ಹೇಳ್ತಾಳೆ. ಆ ರೀತಿಯಲ್ಲಿ ಭಕ್ತಿ ಯೋಗವು ಕೂಡ ಇಲ್ಲಿ ನಮ್ಮ ಅಷ್ಟದಾಸರುಗಳು, ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಇತ್ಯಾದಿ ಅವರಿಂದ ಹರಿಭಕ್ತಿಯು, ಅದೇ ರೀತಿಯಲ್ಲಿ ಬಸವಣ್ಣ, ಅಕ್ಕಮಹಾದೇವಿ, ಯಲ್ಲಮ್ಮ ಪ್ರಭು ಇತ್ಯಾದಿ ರೇಣುಕಾಚಾರ್ಯರು ಇವರೆಲ್ಲರಿಂದ ಈ ಒಂದು ಹರಭಕ್ತಿ, ಶಿವಭಕ್ತಿಯು ಕೂಡ, ಆ ಭಕ್ತಿ ಯೋಗವು ಕೂಡ ಇದೇ ಕರ್ನಾಟಕ ನೆಲದಿಂದ ಪ್ರಸಾರವಾಗಿ ಅನಂತರ ಮಹಾರಾಷ್ಟ್ರ ಇತ್ಯಾದಿ ಅನೇಕ ರಾಜ್ಯಗಳಿಗೆ ಹೋಗಿ ಇವತ್ತು ಇಡೀ ಜಗತ್ತನ್ನು ಒಂದು ಭಕ್ತಿಮಯ ಒಂದು ಭಾರತವಾಗಿ, ಭಕ್ತಿಮಯ ಜಗತ್ತಾಗಿ, ವಿಶ್ವವಾಗಿ ಮಾಡಿದೆ. ಸೊ ಎಲ್ಲ ಯೋಗಗಳು ಜ್ಞಾನ ಯೋಗ ಅಂತ ಮತ್ತೆ ನಾನು ಹೇಳಕ್ಕೆ ಹೊರಟ್ರೆ ಅಲ್ಲೂ ಕೂಡ ಯಾರು ಮುಖ್ಯವಾಗಿ ನಾವು ಆಚಾರ್ಯ ತ್ರಯರನ್ನು ಹೇಳ್ತೀವಿ, ಆದಿಶಂಕರರು ಮತ್ತು ರಾಮಾನುಜಾಚಾರ್ಯರು, ಅನಂತರ ಮಧ್ವಾಚಾರ್ಯರು ಅಂತ ಹೇಳ್ತೀವಿ. ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಪರಂಪರೆಗಳನ್ನು ಜ್ಞಾನಯೋಗದಲ್ಲಿ ವಿಶೇಷವಾಗಿ ಹೇಳುವಂಥದ್ದು. ಆದಿಶಂಕರಾಚಾರ್ಯರು ಸ್ವತಃ ಅವತರಿಸಿದ್ದು ಕಾಲಡಿ ಕ್ಷೇತ್ರ ಕೇರಳದಲ್ಲಿ ಇರುವಂಥದ್ದು. ಆದರೆ ತಮ್ಮ ಒಂದು ಅದ್ವೈತ ಸಿದ್ಧಾಂತಕ್ಕಾಗಿ ಮೂಲ ಒಂದು ಸ್ಥಾಪನವನ್ನು ಅಥವಾ ಒಂದು ಸಂಸ್ಥೆಯನ್ನು, ಒಂದು ಆಮ್ನಾಯ ಪೀಠವನ್ನು ಸ್ಥಾಪಿಸಬೇಕು ಅಂತ ಹೇಳಿ ಅವರು ಕಾಶ್ಮೀರದ ಶಾರದೆಯನ್ನು ಕರ್ಕೊಂಡು ಬರ್ತಾರೆ. ಕಾಶ್ಮೀರದಲ್ಲಿಂದ ಶಾರದೆ ಕರ್ಕೊಂಡು ಬರುವಾಗ ಎಲ್ಲಿ ಧರ್ಮ ನೆಲೆದಿದೆಯೋ ಅಲ್ಲಿ ಸ್ಥಾಪಿಸಬೇಕು ಅಂತ ಬರ್ತಾರೆ. ತುಂಗಭದ್ರಾ ನದಿ ತೀರದಲ್ಲಿ ಗರ್ಭಿಣಿಯಾಗಿರುವಂತಹ ಒಂದು ಕಪ್ಪೆ, ಅದಕ್ಕೆ ವೈರಿಯಾಗಿರುವಂತಹ ಒಂದು ಹಾವು ಅದಕ್ಕೆ ನೆರಳನ್ನು ಕೊಡುವಂಥದ್ದನ್ನು, ಆಶ್ರಯನ ಕೊಡುವಂಥದ್ದು ನೋಡ್ತಾರೆ. ಇದೇ ಧರ್ಮ, ಇಲ್ಲೇ ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿದು ವೈರತ್ಯಾಗ ಅಂತ ಪತಂಜಲಿ ಹೇಳಿರೋ ಮಾತನ್ನು ನಿದರ್ಶನವಾಗಿ ನೋಡ್ತಾರೆ ಆದಿಶಂಕರಾಚಾರ್ಯರು. ಅಲ್ಲೇ ಇದು ಧರ್ಮದ ಸ್ಥಾನ ಅಂತ ಹೇಳಿ ಅಲ್ಲೇ ಶೃಂಗಗಿರಿಯಲ್ಲಿ ಅದು ಶಾರದೆಯನ್ನು ಪ್ರತಿಷ್ಠೆ ಮಾಡಿ ಅದ್ವೈತ ಒಂದು ಸಿದ್ಧಾಂತಕ್ಕೆ ಮೂಲಭೂತವಾದಂತಹ ಶೃಂಗೇರಿ ಶಾರದಾ ಪೀಠವನ್ನು ಇಲ್ಲಿ ಸ್ಥಾಪಿಸ್ತಾರೆ ಕರ್ನಾಟಕದಲ್ಲಿ. ರಾಮಾನುಜಾಚಾರ್ಯರು ಮೂಲತಃ ತಮಿಳುನಾಡಿನ ಶ್ರೀಪೆರಂಬುದೂರಲ್ಲಿ ಅವತರಿಸಿರುವಂಥದ್ದು. ಆದರೆ ಅಲ್ಲಿರುವ ಚೋಳ ರಾಜ ಅವರಿಗೆ ಆಶ್ರಯವನ್ನು ಕೊಡದೆ ಮತ್ತು ಇವರ ದೇಹಕ್ಕೆ ಹಾನಿ ಮಾಡಬೇಕು, ಇವರ ಪ್ರಾಣಕ್ಕೆ ಹಾನಿ ಮಾಡಬೇಕು ಅಂತ ಅವನು ಬರುವಾಗ ಅಲ್ಲಿಂದ ಅವರು ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬರ್ತಾರೆ. ನಮ್ಮ ತೊಂಡನೂರು ಅಂತ ಇರುವಂತಹ ತೊಂಡನೂರು, ಹಾಗೆ ಮೇಲ್ಕೋಟೆಗೆ ಬಂದು ಸುಮಾರು 40 ವರ್ಷಗಳು ಇಲ್ಲೇ ಇದ್ದು ವಿಶಿಷ್ಟಾದ್ವೈತಕ್ಕೆ ಮೇಲ್ಕೋಟೆಯಲ್ಲಿ ಸ್ವಾಮಿನಾರಾಯಣ ಸನ್ನಿಧಿಯಲ್ಲಿ, ಚೆಲುವನಾರಾಯಣ ಸನ್ನಿಧಿಯಲ್ಲಿ ಅಲ್ಲೇ ಅವರು ವಿಶಿಷ್ಟಾದ್ವೈತ ಪೀಠವನ್ನು ಮಾಡ್ತಾರೆ. ಇವತ್ತಿಗೂ ಆ ಯತಿರಾಜ ಮಠ ಅಲ್ಲಿದೆ. ಅದೇ ರೀತಿಯಲ್ಲಿ ಇನ್ನು ಈಗ ಕೇರಳದಲ್ಲಿ ಅವತರಿಸಿರುವಂಥ ಆದಿಶಂಕರರು ನಮ್ಮ ಕರ್ನಾಟಕ ಶೃಂಗೇರಿಗೆ ಬಂದರು. ತಮಿಳುನಾಡಿನಲ್ಲಿ ಅವತರಿಸಿರುವಂತಹ ರಾಮಾನುಜಾಚಾರ್ಯರು ಕೂಡ ಈ ಕರ್ನಾಟಕಕ್ಕೆ ಬಂದು ಮೇಲ್ಕೋಟೆಯಲ್ಲಿ ಸ್ಥಾಪಿಸಿದರು. ಇನ್ನು ಮೂರನೇದಾದಂತಹ ದ್ವೈತ ಪೀಠ ಮೂಲತಃ ಮಧ್ವಾಚಾರ್ಯ ಸ್ವತಃ ನಮ್ಮ ಕರ್ನಾಟಕ ಸುಪುತ್ರರು, ಇಲ್ಲಿರುವಂತಹ ಉಡುಪಿಯ ಸಮೀಪದಲ್ಲಿ ಬಜಾಕ ಕ್ಷೇತ್ರದಲ್ಲಿ ಅವತರಿಸಿರುವಂಥವು. ಹಾಗಾಗಿ ಅವರು ಕೂಡ ಈ ದ್ವೈತ ಸಿದ್ಧಾಂತಕ್ಕೆ ಒಂದು ಪೀಠವಾಗಿ ತಮ್ಮ ಉಡುಪಿ ಅಷ್ಟಮಠಗಳನ್ನು ಸ್ಥಾಪಿಸ್ತಾರೆ. ಈ ರೀತಿಯಲ್ಲಿ ಜ್ಞಾನಯೋಗದಲ್ಲಿ ನೋಡುವಾಗಲೂ ಕೂಡ ನಾವು ಈ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಸಿದ್ಧಾಂತಗಳು ಎಲ್ಲ ಕೂಡ ಹರಳಿ ಬಂದು ಇಡೀ ಜಗತ್ತಕ್ಕೆ ಒಂದು ಪ್ರಕಾಶವಾದಂತಹ ಜ್ಞಾನ ದೀಪವನ್ನು, ಜ್ಯೋತಿಯನ್ನು ಕೊಟ್ಟಿರುವಂತಹ ಕ್ಷೇತ್ರ ನಮ್ಮ ಕರ್ನಾಟಕದ ಈ ಒಂದು ರಾಜ್ಯ ಅಂತ ಹೆಮ್ಮೆಯಿಂದ ಹೇಳಬಹುದು. ಆ ರೀತಿಯಲ್ಲಿ ಇನ್ನು ನಾವು ಕರ್ಮಯೋಗ ಅಂತ ತಗೊಂಡ್ರೆ ಎಷ್ಟೋ ಸೇವಕರು ಅವತ್ತಿನ ಕಾಲದ ಸ್ವತಂತ್ರ ಹೋರಾಟ ತ್ಯಾಗಿಗಳಿಂದ ಶುರು ಮಾಡಿ ಮತ್ತು ಕನ್ನಡ ಭಾಷೆಗಾಗಿ ಮಾಡಿರುವಂತಹ ತ್ಯಾಗಿಗಳಿಂದ ಶುರು ಮಾಡಿ ಇನ್ನು ಸಮಾಜಮುಖಿಯಾಗಿ ಅನೇಕ ಸೇವೆಗಳನ್ನು ಮಾಡಿರೋರು. ಇವತ್ತಿನ ನಮ್ಮ ಯಾರು ನೋಡ್ತೀವಿ ನಾವು, ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿರ್ಬೋದು, ಒಂದು ಸಾಮಾನ್ಯ ಒಂದು ಗ್ರಾಮೀಣಸ್ಥರಾಗಿರುವಂತಹ ಸಾಲುಮರದ ತಿಮ್ಮಕ್ಕ ಅವರಿರ್ಬೋದು. ಇದರ ಅನೇಕ ಜನ ಕರ್ಮಯೋಗಿಗಳಾಗಿ ಇವತ್ತಿಗೂ ಕೂಡ ಅನೇಕ ಸೇವಾ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರೋದು ಹೆಮ್ಮೆಯ ವಿಷಯ. ಹಾಗಾಗಿ ಯೋಗ ಅಂತ ಏನು ಹೇಳ್ತೀವಿ,
ಅದು ಕೇವಲ ಶಾರೀರಿಕವಾಗಿ ಮಾಡುವಂಥ ವ್ಯಾಯಾಮ ಅಲ್ಲ. ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ ಅಂತ ಏನು ಹೇಳ್ತೀವಿ, ಇದು ಎಲ್ಲದಕ್ಕೂ ಆದರ್ಶವಾದಂತಹ ಇತಿಹಾಸ ಕಾಲದಿಂದ, ವೈದಿಕ ಕಾಲದಿಂದ, ರಾಮಾಯಣ ಮಹಾಭಾರತ ಕಾಲದಿಂದ, ಭಾಗವತ ಇತ್ಯಾದಿ ಪುರಾಣ ಕಾಲಗಳಿಂದ ಇವತ್ತಿನ 21ನೇ ಶತಮಾನವರೆಗೂ ನೋಡಿದ್ರೆ ಅನೇಕ ಆದರ್ಶವಾದಂತಹ ಯೋಗಿಗಳು ನಮ್ಮ ಕರ್ನಾಟಕದಿಂದ ಸಾಕಷ್ಟು ತಮ್ಮ ಕೊಡುಗೆಗಳನ್ನ ಮಾಡ್ತಿದ್ದಾರೆ. ಅಂತಹ ಯೋಗಿಗಳನ್ನ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಗುರುತಿಸಿ ಅವರಿಗೆ ಕನ್ನಡ ರಾಜ್ಯೋತ್ಸವ ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ. ಕಳೆದ ವರ್ಷ ನಮ್ಮ ಗುರುಗಳು ಡಾಕ್ಟರ್ ನಾಗರತ್ನ ಅವರಿಗೆ ಕೊಟ್ಟಿದ್ದರು, ಯೋಗಶ್ರೀ ವನಿತಾ ಅವರಿಗೆ ಈ ಕನ್ನಡ ರಾಜ್ಯೋತ್ಸವ ಪುರಸ್ಕಾರವನ್ನು ನೀಡಿದರು. ಅದೇ ರೀತಿಯಲ್ಲಿ ಈ ವರ್ಷ ಯೋಗ ಗುರುಗಳಾದಂತಹ ನಮ್ಮೆಲ್ಲರಿಗೂ ಆದರ್ಶವಾದಂತಹ ರಾಘವೇಂದ್ರ ಶೆಣಾಯ್ ಅವರಿಗೆ, ನಿರಾಮಯ ಯೋಗದ ರಾಘವೇಂದ್ರ ಶೆಣಾಯ್ ಅವರಿಗೆ ಅದನ್ನು ಕೊಟ್ಟಿದ್ದಾರೆ. ತುಂಬ ಹೆಮ್ಮೆಯ ವಿಷಯ. ಇನ್ನೂ ಅನೇಕ ಮಂದಿ ನಮ್ಮ ರಾಷ್ಟ್ರಕ್ಕಾಗಿ ಹೋರಾಡಿರುವಂಥ ಕಾರ್ಗಿಲ್ ಹೀರೋ ನವೀನ್ ನಾಗಪ್ಪ ಅವರು, ಅದೇ ರೀತಿಯಲ್ಲಿ ಕರ್ಮಯೋಗ ಅಂತ ತಗೊಂಡ್ರೆ ರಾಮಕೃಷ್ಣ ಆಶ್ರಮ, ನಮ್ಮೆಲ್ಲರಿಗೂ ಆದರ್ಶ ವಿವೇಕಾನಂದರ ಆ ಒಂದು ರಾಮಕೃಷ್ಣ ಆಶ್ರಮ ಮಂಗಳೂರಿನ ಸ್ವಾಮಿ ಏಕಗಮ್ಯಾನಂದರು, ಅಲ್ಲಿನ ಅಧ್ಯಕ್ಷರು ಜಿತಕಾಮಾನಂದರ ನೇತೃತ್ವದಲ್ಲಿ ಮಾಡಿರುವಂತಹ ಸ್ವಚ್ಛ ಮಂಗಳೂರು ಅಭಿಯಾನಕ್ಕೆ ಅವರು ಮಾಡಿರುವಂಥ ಕರ್ಮಯೋಗವನ್ನು ಗುರುತಿಸಿ ಒಂದು ಪುರಸ್ಕಾರವನ್ನು ಕೊಟ್ಟಿದ್ದಾರೆ. ತುಂಬ ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ಈ ರೀತಿಯಲ್ಲಿ ಇನ್ನೊಂದಷ್ಟು ನಾವೆಲ್ಲರೂ ಕನ್ನಡಿಗರಾಗಿ ಸೇರಿಕೊಂಡು ನಾವು ಕನ್ನಡಿಗರಂತ ಹೇಳ್ಕೊಳ್ಳೋದಷ್ಟೇ ಅಲ್ಲ, ಕನ್ನಡ ಮಾತಾಡೋದಷ್ಟೇ ಅಲ್ಲ, ನಮ್ಮಿಂದ ಆದಂತಹ ಕೊಡುಗೆಯನ್ನು ಜಗತ್ತಕ್ಕೆ ಕೊಡ್ತಾ ಬರೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕರ್ನಾಟಕ, ವಂದೇ ಮಾತರಂ.